ಎಲ್ಲರಿಗೂ ನಮಸ್ಕಾರ. ದ್ವೇಷದ ಹಸೆಮಣೆ ಭಾಗ 2 ಒಂದು ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ನಿಮ್ಗೆಲ್ಲ ಲಿಂಕ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ಗ್ರೂಪ್‌ಗೆ ಜಾಯಿನ್ ಆಗಿಬಿಡಿ. ರಾಜೇಶ್ವರಿ ಮಾನ್ಸನ್ ಡೈನಿಂಗ್ ಮೇಲೆ ಮೌನ ಮನೆ ಮಾಡಿತ್ತು. ರಾಜೇಶ್ವರಿ ಅವರು ಆರ್ಯನ್ ಮತ್ತು ರಿತ್ವಿಕ್‌ನನ್ನ ಊಟಕ್ಕೆ ಕರೆದರು. ಅನ್ವಿತಾ ನಡುಗುವ ಕೈಗಳಿಂದಲೇ ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ. ನಿತ್ಯ ಮಾತ್ರ ಅನ್ವಿತಾಳನ್ನ ಕಂಡ್ರೆ ಹುರಿಯುವಂತ ಹಾವಿನಂತೆ ಮುಖ ತಿರುಗಿಸಿ ಕುಳಿತಿದ್ಲು. ಆದರೆ ರಿತ್ವಿಕ್ ಮಾತ್ರ ತುಂಬ ಎಕ್ಸೈಟ್ ಆಗಿದ್ದ. ಅಮ್ಮ ಮನೆಯಲ್ಲಿ ಏನೋ ಸ್ಪೆಷಲ್ ಘಮ ಬರ್ತಿದೆ, ಹಸಿವು ತಡೆಯೋಕೆ ಆಗ್ತಿಲ್ಲ ಎನ್ನುತ್ತಾ ಹಲ್ವಾ ಬೌಲನ್ನು ಎಳೆದುಕೊಂಡ. ಅತ್ತಿಗೆ ಹಲ್ವಾ ಸೂಪರ್ ಆಗಿದೆ ಎಂದು ರಿತ್ವಿಕ್ ಬಾಯಿ ತುಂಬ ತುಂಬಿಕೊಂಡು ತಿನ್ನೋಕೆ ಶುರು ಮಾಡಿದಾಗ ಅನ್ವಿತಾ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ನಗು ಮೂಡುತ್ತೆ. ಅಷ್ಟರಲ್ಲಿ ಆರ್ಯನ್ ಅಲ್ಲಿಗೆ ಬಂದು ರಾಜೇಶ್ವರಿ ಪಕ್ಕದಲ್ಲಿ ಕುಳಿತ. ರಿತ್ವಿಕ್ ಅವನಿಗೂ ಹಲ್ವಾ ಆಫರ್ ಮಾಡಿದಾಗ ಆರ್ಯನ್ ಮೊದಲು ಬೇಡವೆಂದರೂ ಅದರ ಘಮಕ್ಕೆ ಮಾರು ಹೋಗಿ ಒಂದು ಚಮಚ ಬಾಯಿಗನೆ ಹಾಕುತ್ತಾನೆ. ಹಲ್ವಾ ಎಷ್ಟು ರುಚಿಯಾಗಿತ್ತು ಅಂದರೆ ಆರ್ಯನ್ ಅರಿಯದೇನೆ ಎರಡನೇ ಬಾರಿ ಬಡಿಸ್ಕೊಂಡು ತಿಂದ. ಇದನ್ನು ಕಂಡು ರಾಜೇಶ್ವರಿ ಮೆಲ್ಲಗೆ ನಗುತ್ತಾ, ಆರ್ಯನ್, ಇವತ್ತು ಹಲ್ವಾ ಮಾಡಿದ್ದು ನಾನಲ್ಲ ಕಂದ, ನಿನ್ನ ಹೆಂಡತಿ ಅನ್ವಿತಾ ಅಂತ ಅಂದ್ಬಿಟ್ರು. ತಕ್ಷಣ ಆರ್ಯನ್ ಗಂಟಲಲ್ಲಿ ಹಲ್ವಾ ಸಿಕ್ಕಾಕೊಂಡ್ಬಿಡ್ತು. ಅವನ ಮುಖ ಒಮ್ಮೆಲೆ ಕಪ್ಪಗಾಯಿತು. ಪ್ರೀತಿಯಿಂದ ಮಾಡಿದ ಅಡುಗೆಯನ್ನು ಹೊಗಳುವ ಬದಲು ಅವನೊಳಗಿನ ದ್ವೇಷ ತಲೆ ಎತ್ತಿತು. ಅದಕ್ಕೆ ಇದರಲ್ಲಿ ಸಕ್ಕರೆ ಜಾಸ್ತಿ ಇದೆ, ತುಪ್ಪ ಹದವಾಗಿಲ್ಲ, ಕ್ಯಾರೆಟ್ ಸರಿಯಾಗಿ ಬೆಂದಿಲ್ಲ ಎಂದು ಅನ್ವಿತಾಳ ಕಣ್ಣಲ್ಲಿ ನೀರು ಬರುವಂತೆ ಚುಚ್ಚಿ ಮಾತಾಡ್ದ. ಅಷ್ಟೂ ಹಲ್ವವನ್ನು ಒಂದೇ ಉಸಿರಿಗೆ ಖಾಲಿ ಮಾಡಿ ಕೈ ತೊಳೆದು ಅಲ್ಲಿಂದ ಸಿಡಿಮಿಡಿಯುತ್ತಾ ಎದ್ದು ಹೋದ. ಅನ್ವಿತಾಳ ಕಣ್ಣುಗಳು ತುಂಬಿ ಬಂದವು. ತಾನು ಪಟ್ಟ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದೇನಾ ಎಂದು ಅವಳು ಬೆಪ್ಪಾದ್ಲು. ಆದರೆ ರಾಜೇಶ್ವರಿ ಅವಳನ್ನು ಹತ್ತಿರ ಕರೆದು ಸಮಾಧಾನ ಮಾಡಿದ್ರು. ಅನ್ವಿತಾ, ಅವನ ಮಾತನ್ನು ನಂಬಬೇಡಮ್ಮ. ಅವನಿಗೆ ಹಲ್ವಾ ಅಂದರೆ ತುಂಬ ಇಷ್ಟ ಆಗಿದೆ, ಅದಕ್ಕೆ ತಾನೇ ಪೂರ್ತಿ ಖಾಲಿ ಮಾಡಿರೋದು. ಆದರೆ ನೀನು ಮುಂದೆ ಸೋಲ್ಬಾರ್ದು ಅನ್ನೋ ಅಹಂಕಾರ ಅಷ್ಟೇ. ಅವನನ್ನು ಹೀಗೆ ಮಾತಾಡಿಸ್ತಿದ್ದೆ ಅಷ್ಟೇ ಅಂದರು. ರಾಜೇಶ್ವರಿ ಮಾತು ಕೇಳಿ ಅನ್ವಿತಾಳಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಎಲ್ಲರೂ ಮಲಗಲು ಹೋದ ನಂತರ ಅನ್ವಿತಾ ಒಬ್ಬಳೇ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯೋಕೆ ಶುರು ಮಾಡಿದ್ಲು. ಆಗ ಅಲ್ಲಿಗೆ ಬಂದ ನಿತ್ಯ ತನ್ನ ವಿಷದ ನಾಲಿಗೆಯನ್ನು ಅರಿಬಿಟ್ಲು. ಏನು ಅನ್ವಿತಾ ಮೇಡಮ್, ಹಲ್ವಾ ಮಾಡಿ ಇಡೀ ಮನೆ ಗೆಲ್ಲೋಕೆ ಪ್ಲ್ಯಾನ್ ಮಾಡಿದ್ರಾ? ಪಾಪ, ನಿಮ್ಮ ಗಂಡ ನಿಮ್ಮನ್ನು ಒಂದೇ ಏಟಿಗೆ ನೆಲ್ಲಗುಳಿಸ್ಬಿಟ್ರು. ಈ ಮನೆಯಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ಈಗಲಾದರೂ ಅರ್ಥ ಮಾಡ್ಕೋಬಾರ್ದಾ ಅಂತ ಹೀಯಾಳಿಸಿ ಹೋದ್ಲು. ಮರೆಯಲ್ಲಿ ನಿಂತು ಇದನ್ನೆಲ್ಲ ಆರ್ಯನ್ ಗಮನಿಸ್ತಾ ಇದ್ದ. ನಿತ್ಯ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ. ಅನ್ವಿತಾ ಒಂದು ಮಾತು ಕೂಡ ಎದುರು ಹೇಳದೆ ಮೌನವಾಗಿ ಕೆಲಸ ಮಾಡ್ತಾ ಇರೋದನ್ನು ಕಂಡು ಆರ್ಯನ್ಗೆ ಅಚ್ಚರಿಯಾಯಿತು. ಇವಳು ನಿಜವಾಗಿಯೂ ಹೀಗೇನಾ, ಅಥವಾ ಇದು ಯಾವುದೋ ಒಂದು ದೊಡ್ಡ ನಾಟಕದ ಭಾಗವಾ? ಹೆಣ್ಣು ಮಕ್ಕಳನ್ನು ನಂಬಬಾರ್ದಪ್ಪ, ಅವರು ನಂಬಿಸಿ ಕುತ್ತಿಗೆ ಕುಯ್ತಾರೆ ಎಂದು ತನ್ನ ಹಳೆಯ ಕಹಿ ನೆನಪನ್ನ ಮೆಲುಕು ಹಾಕುತ್ತಾ ಬಾಲ್ಕನಿಯಲ್ಲಿ ಸಿಗರೆಟ್ ಸೇದುತ್ತಾ ಹೋಗಿ ನಿಂತ್ಕೊಂಡ. ಅನ್ವಿತಾ ರೂಮ್ಗೆ ಹೋದಾಗ ಅಲ್ಲಿ ಮತ್ತೊಂದು ಸಂಕಟ ಕಾದಿತ್ತು. ನಿತ್ಯ ಬೆಡ್ ಪೂರ್ತಿಯಾಗಿ ಆಕ್ರಮಿಸಿಕೊಂಡು ಮಲಗಿದ್ಲು. ಏ ಅನ್ವಿತಾ, ನನ್ನ ಪಕ್ಕ ಮಲಗೋ ಯೋಗ್ಯತೆ ನಿನಗಿಲ್ಲ, ಕೆಳಗೆ ಹೋಗಿ ಬಿತ್ಕೋ ಎಂದು ದಿಂಬನ್ನ ಅವಳ ಮುಖಕ್ಕೆ ಎಸ್ತಿದ್ಲು. ಅನ್ವಿತಾ ಮರು ಮಾತನಾಡದೆ ನೆಲದ ಮೇಲೆ ಹರುಕು ಮನಸ್ಸಿನಿಂದ ಮಲಗಿದ್ಲು. ಕತ್ತಲೆಯಲ್ಲಿ ಅವಳ ಕಣ್ಣೀರು ನೆಲಕ್ಕೆ ಬೀಳ್ತಾ ಇತ್ತು. ಆದರೆ ಅನ್ವಿತಾಳಿಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಅದೇ ರೂಮಿನ ಬಾಗಿಲ ಬಳಿ ಆಗಿ ನಿಂತು ಅವಳನ್ನು ಗುಟ್ಟಾಗಿ ಗಮನಿಸ್ತಿದ್ದಾನೆ. ಅವಳ ಚಲನವಲನವೆಲ್ಲ ಅವನಿಗೆ ಗೊತ್ತು ಅಂತ ಹೇಳಿ. ಆದರೆ ಮುಂದೇನಾಗುತ್ತೆ ಗೊತ್ತಾ? ಇದು ಯಾರೂ ಊಹಿಸೋಕೆ ಸಾಧ್ಯವೇ ಇಲ್ಲ. ನಡುರಾತ್ರಿ ಅನ್ವಿತಾಳಿಗೆ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿ ಎಚ್ಚರವಾಗುತ್ತೆ. ಅವಳು ಕಣ್ಣು ಬಿಟ್ಟು ನೋಡಿದಾಗ ನಿತ್ಯ ತನ್ನ ಫೋನ್ನಲ್ಲಿ ಯಾರಿಗೋ ಒಂದು ರೀತಿಯ ಮೆಸೇಜ್ ಮಾಡುತ್ತಾ, ಪ್ಲ್ಯಾನ್ ರೆಡಿ ಇದೆ, ನಾಳೆ ಬೆಳಗ್ಗೆ ಅನ್ವಿತಾ ಈ ಮನೆಯಿಂದ ಶಾಶ್ವತವಾಗಿ ಹೊರಗೆ ಹೋಗ್ಬಿಡ್ತಾಳೆ ಅಂತ ಹೇಳಿ ಪಿಸುಗುಡುತ್ತಿರೋದು ಕೇಳಿಸುತ್ತೆ. ಅಷ್ಟಕ್ಕೂ ನಿತ್ಯ ಯಾರಿಗೆ ಫೋನ್ ಮಾಡ್ತಿರ್ತಾಳೆ? ಬೆಳಗ್ಗೆ ಅನ್ವಿತಾಳಿಗೆ ಕಾದಿರುವಂತಹ ಭೀಕರವಾದ ಸಂಚೇನೋ ಗೊತ್ತಾಗುತ್ತೆ ಆದಷ್ಟು ಬೇಗ. ರಾಜೇಶ್ವರಿ ಮ್ಯಾನ್ಸನ್ನಲ್ಲಿ ರಾತ್ರಿ 2 ಗಂಟೆಯಾಗುತ್ತಾ ಬಂದಿತ್ತು. ಇಡೀ ಮನೆ ಗಾಢ ನಿದ್ರೆಯಲ್ಲಿದ್ರೂ ಕೂಡ ಗೆಸ್ಟ್ ರೂಮಿನ ಒಂದು ಮೂಲೆಯಲ್ಲಿ ನೆಲದ ಮೇಲೆ ಮಲಗಿದ್ದಂತಹ ಅನ್ವಿತಾಳಿಗೆ ಮಾತ್ರ ಕಣ್ಣಿಗೆ ನಿದ್ದೆ ಹತ್ತಾನೇ ಇಲ್ಲ. ಮದುವೆಯಾಗಿ ಬಂದ ಮೊದಲ ದಿನವೇ ಗಂಡನ ತಿರಸ್ಕಾರ, ಗೆಳತಿ ಎಂದು ನಂಬಿದ್ದಂತಹ ನಿತ್ಯಳ ಅಹಂಕಾರದ ಮಾತುಗಳು ಅವಳ ಎದೆಯನ್ನ ಸುಡ್ತಾ ಇದ್ವು. ಮೆಲ್ಲಗೆ ಕಣ್ಣು ಮುಚ್ಚಲು ಹೋದಾಗ ಪಕ್ಕದ ಬೆಡ್ ಮೇಲೆ ಮಲಗಿದ್ದಂತಹ ನಿತ್ಯ ಎದ್ದು ಕುಳಿತುಕೊಳ್ಳುವ ಶಬ್ದ ಆಯಿತು. ಅನ್ವಿತಾ ನಿದ್ರೆಯಲ್ಲಿದ್ದಾಳೆ ಎಂದು ಭಾವಿಸಿದ್ದ ನಿತ್ಯ ತನ್ನ ಫೋನ್ ತೆಗೆದುಕೊಂಡು ಯಾರಿಗೋ ವಾಯ್ಸ್ ಮೆಸೇಜನ್ನ ಮಾಡೋಕ್ಕೆ ಶುರು ಮಾಡ್ತಾಳೆ. ಅನ್ವಿತಾ ಕುತೂಹಲದಿಂದ ಕಣ್ಣು ಬಿಡದೆ ಕಿವಿಗೊಟ್ಟಳು. ನಿತ್ಯ ಮೆಲ್ಲಗೆ ಪಿಸುಗುಡ್ತಾ ಇದ್ಲು. ಹಲೋ, ಪ್ಲಾನ್ ರೆಡಿ ಇದೆ, ನಾಳೆ ಬೆಳಗ್ಗೆ ಅನ್ವಿತಾ ಈ ಮನೆಯಿಂದ ಶಾಶ್ವತವಾಗಿ ಹೊರಗೆ ಹೋಗ್ತಾಳೆ.
ಅವಳು ಮಾಡಿದ ಹಳೆಯ ಪ್ರಮಾದದ ಫೋಟೋಗಳು ಈಗ ನನ್ನ ಕೈ ಸೇರ್ಬಿಟ್ಟಿವೆ. ಆರ್ಯನ್ ಕೈಗೆ ಇದು ಸಿಕ್ಕರೆ ಸಾಕಾಗುತ್ತೆ. ಅವಳನ್ನ ಖಂಡಿತ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ಬಿಡ್ತಾನೆ. ನೀನು ಹೇಳಿದ ಹಾಗೆ ಆರ್ಯನ್ ಈಗ ಸಂಪೂರ್ಣವಾಗಿ ನನ್ನ ಮಾತನ್ನೇ ಕೇಳ್ತಿದ್ದಾನೆ. ಆ ಅನ್ವಿತಾ ಜಾಗದಲ್ಲಿ ನಾನು ರಾಜೇಶ್ವರಿ ಮ್ಯಾನ್ಸನ್ನ ದೊಡ್ಡ ಸೊಸೆಯಾಗಬೇಕು, ಅಷ್ಟೇ ನನ್ನ ಆಸೆ. ಈ ಮಾತು ಕೇಳಿದ ಅನ್ವಿತಾಳ ಮೈ ಒಮ್ಮೆಲೆ ನಡಗಿತ್ತು. ನಿತ್ಯ ತನ್ನ ಪ್ರಾಣದ ಗೆಳತಿ ಅಂದ್ಕೊಂಡಿದ್ಲು, ಯಾಕಂದರೆ ಜೊತೆಯಲ್ಲೇ ಓದಂಥವಳು. ಆದರೆ ಅವಳು ತನ್ನ ಸಂಸಾರವನ್ನೇ ಮುರಿದು ಹಾಕೋಕೆ, ತನ್ನನ್ನೇ ಹೊರಗೆ ಹಾಕೋಕೆ ವಂಚಾಗ್ತಿದ್ದಾಳೆ ಎಂಬ ಕಹಿ ಸತ್ಯ ಈಗ ಬಯಲಾಗಿ ಹೋಗಿತ್ತು. ಅಷ್ಟಕ್ಕೂ ಫೋಟೋ ಯಾವುದು? ತಾನು ಮಾಡೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಾ? ಅನ್ವಿತಾ ಇಡೀ ರಾತ್ರಿ ಕಣ್ಣೀರನ್ನು ಹಾಕುತ್ತಾ ಕಳೆದ್ಲು. ಬೆಳಗ್ಗೆ 5 ಗಂಟೆ ಆಗ್ತಿರೋ ಹಂಗೆ ಎದ್ದು ಮುಖ ತೊಳೆದು ಅಡುಗೆ ಮನೆಗೆ ಬಂದ್ಲು. ದ್ವೇಷ ಮಾಡುವವರ ನಡುವೆ ಪ್ರೀತಿಯನ್ನು ಹುಡುಕುವ ಅವಳ ಮನಸ್ಸು ಹಂಗೆ ಮುಂದುವರಿಯುತ್ತೆ. ಅಡುಗೆ ಮನೆಯಲ್ಲಿ ಆಶಾ ಅಮ್ಮನಿಗೆ ಸಹಾಯ ಮಾಡುತ್ತಾ ಕಾಫಿಯನ್ನು ತಯಾರು ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಆರ್ಯನ್ ಜಾಗಿಂಗ್ ಎಲ್ಲ ಮುಗಿಸಿ ಕೆಳಗೆ ಬರ್ತಾ ಇದ್ದಾನೆ. ಬೆವರಿನ ಹನಿಗಳು ಅವನ ಹಣೆಯ ಮೇಲೆ ಮುತ್ತಿನಂತೆ ಹೊಳಿತಾ ಇದ್ವು. ಅನ್ವಿತಾ ಧೈರ್ಯ ಮಾಡಿ ಒಂದು ಕಪ್ ಕಾಫಿಯನ್ನು ಅವನ ಮುಂದೆ ತಗೊಂಡು ಹೋಗಿ ಹಿಡ್ದೇ ಬಿಟ್ಲು. ಆರ್ಯನ್ ಅವಳನ್ನು ಒಮ್ಮೆ ಸುಡುವಂತೆ ನೋಡಿ ಕಾಫಿ ಕಪ್ಪನ್ನು ಎತ್ಕೊಂಡು ಒಂದು ಸಿಪ್ ಕುಡ್ದವನೇ, ಇದು ಕಾಫಿನಾ ಅಥವಾ ವಿಷನಾ? ನಿನಗೆ ಸರಿಯಾಗಿ ಸಕ್ಕರೆ ಹಾಕೋಕ್ಕೂ ಬರಲ್ವಾ ಈಡಿಯಟ್? ಇಷ್ಟೊಂದು ಅಸಡ್ಡೆಯಿಂದ ಸಂಸಾರ ಮಾಡೋಕೆ ಬಂದಿದೀಯಾ ಎಂದು ಜೋರಾಗಿ ಕಿರ್ಚಿದ್ದ. ಮನೆಯವರೆಲ್ಲ ಬಂದು ಸೇರೋ ಥರ ಅನ್ವಿತಾ ಬೆಚ್ಚಿ ಬಿದ್ದುಬಿಟ್ಲು. ಸಕ್ಕರೆ ಮಾತ್ರ 100% ಸರಿಯಾಗೇ ಇತ್ತು. ಆದರೆ ಅವನಿಗೆ ಬೇಕಾಗಿರೋದೇನು? ಅವಳನ್ನು ನೋಯಿಸುವ, ಅವಳಿಗೆ ಹಿಂಸೆ ಕೊಡುವಂತಹ ಒಂದು ನೆಪ ಮಾತ್ರ. ಅಷ್ಟರಲ್ಲಿ ನಿತ್ಯ ಮೆಟ್ಟಿಲಿಳಿದು ಬರುತ್ತಾ ಕೈಯಲ್ಲಿ ಒಂದು ಕಪ್ಪು ಕವರನ್ನು ಹಿಡಿದಿದ್ದು. ಅವಳ ಮುಖದಲ್ಲಿ ವಿಜಯದ ನಗು ಕೂಡ ಇತ್ತು. ಡೈನಿಂಗ್ ಟೇಬಲ್ ಬಳಿ ರಾಜೇಶ್ವರಿ ಮತ್ತು ರಿತ್ವಿಕ್ ಕೂಡ ಬಂದು ಕುಳಿತರು. ನಿತ್ಯ ನಾಟಕೀಯವಾಗಿ ಅಳಲು ಶುರು ಮಾಡಿದ್ಲು. ಅತ್ತೆ, ನನಗೊಂದು ವಿಷಯ ಗೊತ್ತಾಗಿದೆ. ನಾನು ಅದನ್ನು ಹೇಳಬಾರ್ದು ಅಂದ್ಕೊಂಡೆ, ಆದರೆ ಅನ್ವಿತಾ ಈ ಮನೆಯನ್ನು ಮೋಸ ಮಾಡ್ತಾ ಇದ್ದಾಳೆ ಅನ್ನೋದು ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅತ್ತೆ ಅಂದ್ಲು. ರಾಜೇಶ್ವರಿ ಗಾಬರಿಯಿಂದ ಏನಾಯ್ತಮ್ಮ ನಿತ್ಯ, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದ್ರು. ನಿತ್ಯ ತನ್ನ ಕೈಯಲ್ಲಿದ್ದ ಕವರನ್ನು ಆರ್ಯನ್ ಮುಂದೆ ಎಸ್ತಿದ್ಲು. ನೋಡಿ, ಆರ್ಯನ್ ನಿಮ್ಮ ಹೆಂಡತಿ ಮದುವೆಗೆ ಮುಂಚೆ ಯಾರ ಜೊತೆಗೇನೋ ಒಂದು ಸಂಬಂಧ ಇಟ್ಕೊಂಡಿದ್ರು ಅಂತ. ಈ ಫೋಟೋಗಳು ನೋಡಿದ ಮೇಲೆ ಇವಳನ್ನು ಈ ಮನೆಯಲ್ಲಿ ಇಟ್ಕೊಳ್ಳೋಕೆ ನಿಮಗೆ ಖಂಡಿತ ಮನಸ್ಸು ಬರಲ್ಲ ಎಂದು ವಿಷ ಕಾರಿದ್ಲು. ಕೊನೆಗೂ ಆರ್ಯನ್ ಆ ಕವರನ್ನು ತೆರೆದ. ಅದರಲ್ಲಿ ಅನ್ವಿತಾ ಒಬ್ಬ ಅಪರಿಚಿತ ಹುಡುಗನ ಕೈಯನ್ನು ಹಿಡ್ಕೊಂಡು ಪಾರ್ಕ್ನಲ್ಲಿ ಕುಳಿತಿರುವಂತಹ ಫೋಟೋಗಳಿದ್ವು. ಹಲವಾರು ಫೋಟೋಗಳಿದ್ವು. ಆರ್ಯನ್ ಕಣ್ಣುಗಳು ಈಗ ಕೆಂಡಾಮಂಡಲದಂತೆ ಕೆಂಪಗಾದ್ವು. ಅವನು ಅನ್ವಿತಾಳ ಕೈಯನ್ನು ಎಷ್ಟು ಜೋರಾಗಿ ಹಿಡಿತಾನು ಅಂದರೆ ಅವಳಿಗೆ ಕಿರುಚಲು ಕೂಡ ಶಕ್ತಿ ಇಲ್ಲದಷ್ಟು. ಇದಕ್ಕೆ ಏನು ಹೇಳ್ತೀಯಾ ಅನ್ವಿತಾ? ನಿನ್ನ ಪವಿತ್ರವಾದ ಮುಖದ ಹಿಂದೆ ಇಷ್ಟೊಂದು ಗಲೀಜ್ ಇತಿಹಾಸ ಇತ್ತಾ? ನನ್ನ ತಾಯಿಯನ್ನು ನಂಬಿಸಿ ಈ ಮನೆಗೆ ಕಾಲಿಟ್ಟಿದ್ಯಾ ಇದೇ ಕಾರಣಕ್ಕ ಎಂದು ಗುಡುಗಿದ್ದ. ರಿತ್ವಿಕ್ ಕೂಡ ಏನು ಮಾಡಲಾಗದೆ ಸ್ತಬ್ಧನಾಗಿ ನಿಂತುಬಿಟ್ಟ. ರಾಜೇಶ್ವರಿ ಅವರ ಮುಖದಲ್ಲಿ ಒಂದು ರೀತಿಯ ಆ ಕ್ಷಣದಲ್ಲಿ ಮಗಳು ಮಗಳು ಅಂತ ಇದ್ರು, ಬಟ್ ಅಸಹ್ಯ ಮೂಡ್ಬಿಡ್ತು. ಅನ್ವಿತಾ ಗೋಗರದ್ಲು, ಅಮ್ಮ, ಆರ್ಯನ್ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಲುಕಿಸ್ತಾ ಇದ್ದಾರೆ. ಈ ಫೋಟೋದಲ್ಲಿ ಇರೋದು ನನ್ನ ಅಣ್ಣನ ಮಗ. ಅವನಿಗೆ ಕ್ಯಾನ್ಸರ್ ಇದ್ದಾಗ ನಾನು ಅವನ ಜೊತೆ ಆಸ್ಪತ್ರೆಗೆ ಹೋಗಿದ್ದೆ. ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಅಂತ ಬಿಕ್ಕಳಿಸಿದ್ಲು. ಆದರೆ ಆರ್ಯನ್ ಮಾತ್ರ ಈ ಮಾತುಗಳನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಸಾಕು ನಿನ್ನ ಸುಳ್ಳು ನಾಟಕಗಳು, ನಿನ್ನಂಥವಳು ಈ ಮನೆಗೆ ಯೋಗ್ಯಳೆ ಅಲ್ಲ, ಗೆಟ್ ಔಟ್ ಅಂತ ಹೇಳಿಬಿಟ್ಟು ಅವಳನ್ನು ಮನೆಯ ಮುಖ್ಯ ಬಾಗಿಲಿನ ಕಡೆಗೆ ಎಳೆದುಕೊಂಡು ಹೋದ. ಮನೆಯ ಬಾಗಿಲಲ್ಲಿ ಅನ್ವಿತಾಳನ್ನು ತಳ್ಳಿ ಆರ್ಯನ್ ಬಾಗಿಲು ಹಾಕಲು ಹೋದಾಗ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಆರ್ಯನ ಗೆಳೆಯ ವಿಕಿ. ವಿಕಿ ಕೈಯಲ್ಲಿ ಮತ್ತೊಂದು ಫೋನ್ ಇತ್ತು. ನಿಲ್ಲು ಆರ್ಯನ್, ನೀನು ದೊಡ್ಡ ತಪ್ಪು ಮಾಡ್ತಿದ್ಯಾ. ಆ ಫೋಟೋಗಳು ಎಡಿಟಿಂಗ್ ಆಗಿರೋದು ಮಾತ್ರ ಅಲ್ಲ, ಅದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತು ಅಂದ. ಎದ್ದು ಕೇಳಿದಾಗ ನಿತ್ಯಾಳ ಮುಖದ ಬಣ್ಣ ಒಮ್ಮೆಲೆ ಬದಲಾಗಿ ಹೋಗುತ್ತೆ. ಅವಳ ಕೈ ಕಾಲುಗಳು ನಡುಗೋಕೆ ಶುರುವಾಗ್ತವೆ. ವಿಕ್ಕಿ ತನ್ನ ಫೋನ್ನಲ್ಲಿ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾನೆ. ಅದರಲ್ಲಿ ನಿತ್ಯ ಒಬ್ಬ ಎಡಿಟರ್ ಬಳಿ ಕುಳಿತುಕೊಂಡು ಅನ್ವಿತಾಳ ಫೋಟೋಗಳನ್ನು ಮಾರ್ಫಿಂಗ್ ಮಾಡಲು ಹಣ ಕೊಡುತ್ತಿರುವುದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅವ್ರ ಮಾತುಕತೆಗಳೆಲ್ಲ ಕಾಣ್ತಾ ಇದೆ. ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಆರ್ಯನ್ ಕಣ್ಣುಗಳು ಈಗ ನಿತ್ಯ ಕಡೆ ತಿರುಗಿದ್ವು. ರಿತ್ವಿಕ್ಗೆ ತಾನು ಪ್ರೀತಿ ಮಾಡಿದ ಹೆಂಡತಿಯ ಈ ಒಂದು ಕೃತ್ಯವನ್ನು ನೋಡಿಬಿಟ್ಟು ತಲೆ ತಗ್ಗಿಸಿ ನಿಂತುಬಿಟ್ಟ. ಆರ್ಯನ್ ನಿತ್ಯಾಳ ಹತ್ರ ಹೋಗಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಮನೆಗೆ ಸೊಸೆಯಾಗಿ ಬರಮಾಡ್ಕೊಂಡ್ವಿ, ಆದರೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಇಷ್ಟೊಂದು ಕೆಳಮಟ್ಟದ ಸಂಚು ಮಾಡ್ತೀಯಾ ಅಂತ ಖಂಡಿತ ಊಹಿಸಿರಲಿಲ್ಲ ಅಂತ ಕಿರ್ಚಾಡ್ತಾನೆ.
ನಿತ್ಯ ತಬ್ಬಿಬ್ಬಾಗಿ ಇಲ್ಲ ಆರ್ಯನ್ ಅದು ನಾನು ನಾನು ಆಶುಗೋಸ್ಕರ ಮಾಡಿದ್ದು ಅಂತ ತೊದಲಿದ್ದು ರಾಜೇಶ್ವರಿ ಬಂದು ನಿತ್ಯಾಳ ಕೆನ್ನಿಗೆ ಒಂದು ಸಖತ್ತಾಗಿ ಒಂದು ಹೇಟ್ ಕೊಟ್ಟರು. ಇವತ್ತಿನಿಂದ ನೀನು ಈ ಮನೆ ಜವಾಬ್ದಾರಿಯಿಂದ ಮುಕ್ತಳು, ನಿನ್ನನ್ನು ಈ ಮನೆಗೆ ತಂದು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂದರು. ಈ ಗದ್ದಲದ ನಡುವೆ ಅನ್ವಿತಾ ಬಾಗಿಲ ಬಳಿ ಪಾಪ ಕುಸಿದು ಕುಳಿತುಕೊಂಡ್ಬಿಟ್ಲು. ಆರ್ಯನ್ ಅವಳ ಹತ್ತಿರ ಬಂದ. ಅವಳ ಕಣ್ಣೀರು ಅವನ ಶಾರ್ಟ್ ಮೇಲೆ ಬೀಳ್ತಾ ಇತ್ತು. ಆರ್ಯನ್ ಅವಳನ್ನ ಎಬ್ಬಿಸಲು ಹೋದಾಗ ಅನ್ವಿತಾ ಅವನ ಕೈಯನ್ನು ಕೊಡುವಿದ್ಲು. ನನ್ನ ಮೇಲೆ ನಂಬಿಕೆ ಇಲ್ಲದ ಕಡೆ ನಾನು ಇರಲ್ಲ ಆರ್ಯನ್. ನೀವು ನನ್ನನ್ನು ಎಷ್ಟು ಹೀಯಾಳಿಸಿದ್ರೂ ಸಹಿಸ್ಕೊಂಡೆ. ಆದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ ಮೇಲೆ ಈ ಮನೆಯಲ್ಲಿ ಇರೋಕೆ ನನಗೆ ಗೌರವ ಇಲ್ಲ ಎಂದು ಹೇಳಿ ತನ್ನ ಸೂಟ್ ಕೇಸನ್ನು ಹಿಡಿದು ಮಳೆಯಲ್ಲಿ ಹೊರಗೆ ನಡೆದ್ಲು. ಆರ್ಯನ್ಗೆ ಈಗ ಏನು ಮಾಡಬೇಕು ಅಂತಾನೆ ತಿಳಿಲಿಲ್ಲ. ಅವಳು ಹೋಗುತ್ತಿರುವುದನ್ನು ಕಂಡು ಅವನ ಎದೆಯಲ್ಲಿ ಮೊದಲ ಬಾರಿಗೆ ಏನೋ ಒಂದು ರೀತಿಯ ಚುಚ್ಚಿದಂಥ ಅನುಭವ ಶುರುವಾಗುತ್ತೆ. ದ್ವೇಷದ ನಡುವೆಯೂ ಅವಳ ಮೇಲಿದ್ದ ಒಂದು ಆ ಸಣ್ಣ ಕಾಳಜಿ ಈಗ ಹೊರ ಬರ್ತಾ ಇದೆ. ಅನ್ವಿತಾ ನಿಲ್ಲು ಅಂತ ಕೂಗಿದ್ರು ಅವಳು ಕೇಳಿಸ್ಕೊಳ್ಳಿಲ್ಲ. ಅನ್ವಿತಾ ಮಳೆಯಲ್ಲಿ ಮರೆಯಾದ್ಲು. ಆರ್ಯನ್ ತನ್ನ ರೂಮಿಗೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ಅನ್ವಿತಾಳನ್ನೆದು ಒದ್ದಾಡ್ತಿದ್ದಾಗ ಅವನ ಫೋನ್ ಬೆಳಗಿತ್ತು. ಯಾವುದೋ ಒಂದು ಅನಾಮಧೇಯ ನಂಬರ್ನಿಂದ ಮೆಸೇಜ್ ಬಂದಿತ್ತು. ಇದು ಕೇವಲ ಟ್ರೇಲರ್ ಆರ್ಯನ್. ಅನ್ವಿತಾ ಸಾವಿನ ಹಾದಿಯಲ್ಲಿದ್ದಾಳೆ. ಅವಳನ್ನು ಉಳಿಸ್ಕೊಳ್ಳೋಕೆ ನಿನ್ನ ಕೈಯಲ್ಲಿ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಮುಂದೇನಾಗುತ್ತೆ ಗೊತ್ತಾ? ಇದು ಯಾರು ಕೂಡ ಊಹೆ ಮಾಡದಿರುವಂತಹ ಸತ್ಯ. ಆರ್ಯನ್ ತಕ್ಷಣ ತನ್ನ ಕಾರನ್ನು ಕೀ ತೆಗೆದುಕೊಂಡ. ಅನ್ವಿತಾಳನ್ನು ಹುಡುಕೋಕೆ ಹೊರಟ. ಅವಳ ಪ್ರಾಣವನ್ನು ಉಳಿಸಲೇಬೇಕು ಅಂತ. ದಾರಿಯ ಮಧ್ಯ ಅವಳ ಹರಿದ ಚಪ್ಪಲಿ ಮತ್ತು ರಕ್ತದ ಕಲೆಗಳು ಕಂಡು ಬಂದವು. ಸ್ವಲ್ಪ ದೂರದಲ್ಲಿ ಅನ್ವಿತಾಳನ್ನ ಯಾರೋ 3 ರೌಡಿಗಳು ಸುತ್ತುವರೆದಿದ್ರು. ಆದರೆ ಅಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರ್ ಬರುತ್ತೆ. ವೇಗವಾಗಿ ಬಂದು ಅನ್ವಿತಾಳನ್ನ ಡಿಕ್ಕಿ ಹೊಡೆಯೋಕೆ ಹೋಗುತ್ತೆ. ಯಾರದು ಕಾರ್ನಲ್ಲಿರುವಂತಹ ವ್ಯಕ್ತಿ? ಆರ್ಯನ್ ಸಮಯಕ್ಕೆ ಸರಿಯಾಗಿ ಅವಳನ್ನು ಉಳಿಸ್ತಾನ ಅಥವಾ ಕಳ್ಕೊಳ್ತಾನ? ಅನ್ವಿತಾಳ ಕತೆ ಎಲ್ಲಿಗೆ ಬಂದು ನಿಲ್ಲುತ್ತೆ, ಅಂತ್ಯವಾಗುತ್ತೆ ನೋಡೋಣ. 1 ಸೆಕೆಂಡ್ ಸ್ಟಾಪ್ ಮಾಡಬೇಡಿ. ಈ ಕಥೆಯ ಮುಂದಿನ ಭಾಗ ನಿಮಗೆ ಸಿಗೋದೇ ಇಲ್ಲ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ಭಾಳ ಜನರಿಗೆ ಕತೆ ಪಾರ್ಟ್ 1 ಸಿಕ್ಕಿದ್ರೆ ಪಾರ್ಟ್ 2 ಸಿಗಲ್ಲ, ಪಾರ್ಟ್ 3 ಸಿಗಲ್ಲ, ಅಥವಾ ಮುಂದಿನ ಭಾಗಗಳು ಸಿಗಲ್ಲ. ಹೊಸ್ದಾಗಿ ಬಂದವರಿಗೆ ಹಳೆಯ ಕಂಪ್ಲೀಟ್ ಸ್ಟೋರಿಗಳೇ ಸಿಗೋದಿಲ್ಲ, ಕೆಲವರಿಗೆ ಸರ್ಚ್ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಅದಕ್ಕೆ ಸೊಲ್ಯೂಷನ್ ಇದೆ. ನನ್ನ ವಾಟ್ಸಪ್ ಚಾನಲಲ್ಲಿ ಎಲ್ಲ ಕಥೆಗಳು ಸ್ಟೆಪ್ ಬೈ ಸ್ಟೆಪ್ ಲಿಂಕ್ಸ್ ಜೊತೆಗೆ ಸಿಗ್ತವೆ. ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಸ್ಟೆಪ್ ಬೈ ನಿಮಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅನ್ನೋ ಥರ ಕತೆ ಸಿಗ್ತಾ ಹೋಗುತ್ತೆ. ನಾನು ಇದೇ ಕಥೆನ ವೆಬ್ಸೈಟಲ್ಲಿ ಕೂಡ ಹಾಕ್ತೀನಿ. ಆದರೆ 1 ದಿನ ಅಥವಾ 2 ದಿನ ಮುಂಚಿತವಾಗಿ ನೀವು ಮುಂದಿನ ಭಾಗಗಳನ್ನು ಓದ್ಬೋದು. ಆದ್ದರಿಂದ ಈಗಲೇ ಲಿಂಕ್ ಅಥವಾ QR ಕೋಡನ್ನು ಬಳಸಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಮ ವಾಟ್ಸಪ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಕಥೆಗಳು, ಯಾವುದೇ ಪಾರ್ಟ್ ಮಿಸ್ ಆಗದೆ ಇರೋಂಗೆ ನಿಮ್ಮ ಕೈ ಸಿಗುತ್ತೆ. ಜಾಯ್ನ್ ಆಗಿ ಎಂಜಾಯ್ ಮಾಡಿ. ಸ್ಟೋರಿ ಮಿಸ್ ಆಗೋದು ಬೇಡ ಅಲ್ವಾ?